ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ ಆಸ್ಟ್ರೋಗೈಡ್ ಮೈಸೂರು ಚಾನೆಲ್ನಿಂದ. ಗ್ರಹ ಕಾರಕತ್ವಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತು ಬುಧ ಗ್ರಹದ ಬಗ್ಗೆ ಮಾತನಾಡೋಣ. ಬುಧ ಗ್ರಹ ಅಂದ್ರೆ ಮರ್ಕ್ಯುರಿ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಗ್ರಹ. ಅಂದ್ರೆ ಅರ್ಥ ಏನು ಅಂದ್ರೆ ಸೂರ್ಯನ ಪ್ರಕೋಪ ಬುಧನಿಗೆ ಚೆನ್ನಾಗಿ ಗೊತ್ತು. ಬುಧ ಆ ಪ್ರಕೋಪದಲ್ಲೇ ಅವನ ಒಂದು ವೈಶಿಷ್ಟ್ಯತೆಯನ್ನ ಇನ್ನು ಕಾಪಾಡ್ಕೊಂಡಿದ್ದಾನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಜನ ಹೇಳ್ತಾ ಇರ್ತಾರೆ ಈಗ ಅಸ್ತನ ಆಗ್ಬಿಟ್ಟಿದ್ದಾನೆ ಅಂದ್ರೆ ಕಂಬಸ್ಟ್, ಸೂರ್ಯನ ಹತ್ತಿರ ಬುಧ ಬಂದ್ಬಿಟ್ಟ, ಅವ್ನ್ ಸುಟ್ಟೋದ, ಆಗೋಯ್ತು, ಎಲ್ಲ ಮುಗ್ದೋಯ್ತು ಅಂತ. ಆ ತರ ಏನು ಆಗಲ್ಲ. ನಾನು ತಗೊಳ್ಳೋಂಥದ್ದು, ನಾನು ಇವಾಗ ಪ್ರತ್ಯೇಕ ಪುಸ್ತಕಗಳನ್ನ ನೀವು ಹುಡ್ಕೊಂಡು ಹೋಯ್ತು ಅಂತಂದ್ರೆ, ಬುಧ ಗ್ರಹ ಎಷ್ಟು ಅಕ್ಷಾಂಶಗಳಲ್ಲಿ ಅಂದ್ರೆ ಡಿಗ್ರಿಗಳಲ್ಲಿ ಅದು ಅಸ್ತನ ಆಗ್ತಾನೆ ಆಗಲ್ಲ ಅನ್ನೋದ್ರ ಬಗ್ಗೆ ಬಹಳ ವಿಶ್ಲೇಷಣೆಗಳಿವೆ. ಕೆಲವೊಬ್ರು 15 ಡಿಗ್ರಿ ಪೂರ್ಣ ತಗೊಂಡ್ಬಿಡ್ತಾರೆ. ಅಂದ್ರೆ ಅರ್ಧ ರಾಶಿ ಈ ಕಡೆ, ಅರ್ಧ ರಾಶಿ ಆ ಕಡೆ, ಸೂರ್ಯ ಎಲ್ಲಿ ಕೂತಿದ್ದಾನೆ ಆ ಕಡೆಯಿಂದ ಈ ಕಡೆಯಿಂದ 15 ಡಿಗ್ರಿ ತಗೋತಾರೆ. ಅಷ್ಟೊಂದು ತಗೊಂಡ್ರೆ ನಮ್ಗೆ ಬುಧ ಇರೋದೇ 28 ಡಿಗ್ರಿ. ಸೂರ್ಯನಿಂದ ಬುಧ 28 ಡಿಗ್ರಿ ಒಳಗಡೆ ಕೂತ್ಕೊಳ್ಳೋದು, ಅದಕ್ಕಿಂತ ಜಾಸ್ತಿ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಅವನ ನಕ್ಷೆ ಇರೋದೇ ಅಷ್ಟು. ಆರ್ಬಿಟಲ್ ಲಾಂಜಿಟ್ಯೂಡ್ನಲ್ ಡಿವಿಯೇಷನ್ ಅಂತೀವಿ ನಾವು. ನಕ್ಷೆಯ ಒಂದು ಕ್ರಾಂತಿ ಆಗ್ಲಿ, ಅಕ್ಷಾಂಶ ಆಗ್ಲಿ ಸೂರ್ಯನಿಂದ ಒಂದು ಹತ್ರ ಆದ್ರೆ 28 ಡಿಗ್ರಿ ಮೇಲೆ ಅದು ಹೋಗಕ್ಕೆ ಆಗಲ್ಲ. ಹಂಗಾಗಿ ಅದ್ರೊಳಗಡೆ ಕೂತ್ಕೊಂಡಿರತ್ತದು. ನಾನು ತಗೊಳ್ಳೋದು ಬರೀ ನಾನು 3 ಡಿಗ್ರಿ ತಗೋತೀನಿ. ಅಂದ್ರೆ ಸೂರ್ಯನಿಂದ 3 ಡಿಗ್ರಿಯಿಂದ ಮೇಲ್ಪಟ್ಟಿರುವಂತಹ ಕುಜಲನ್ನ ನಾವು ಅಸ್ತ ಅಂತ ತಗೊಳ್ಳೋದಿಲ್ಲ. ನಾನು ಅಂದ್ರೆ ಕಂಬಸ್ಟ್ ಅಂತ ತಗೊಳ್ಳೋದಿಲ್ಲ. ಅಂದ್ರೆ ಬುಧನಿಗೆ ಪೂರ್ಣ ಫಲವನ್ನ, ಪೂರ್ಣ ಶಕ್ತಿಯನ್ನ ಕೊಡೋಣ. ಅದರಲ್ಲೂ ವಕ್ರ ಬುಧ ಆದರೆ ಅದರ ಅರ್ಥ ಏನು ಅಂತಂದ್ರೆ, ಇದು ಸೂರ್ಯನಾದ್ರೆ ಬುಧ ಸೂರ್ಯನ ಸುತ್ತಾ ಇರ್ತಾನೆ. ಈಗ ನಾನು ಈ ಕಡೆ ನೋಡ್ತಾ ಇರುವಂತ ದೃಷ್ಟಿ ಕೊಡ್ತಾ ಇರೋನು ನಾನು ಭೂಮಿ. ನನ್ನಿಂದ ನಾನು ನೋಡ್ತಾ ಇದ್ರೆ ಸೂರ್ಯನ ಸುತ್ತಾ ಇರ್ಬೇಕಾರೆ ಈ ಒಂದು ಲೈನ್ ಇದೆಯಲ್ಲ, ನಾವು ಇದನ್ನ ನಾವು ನಾರ್ಮಲ್ ಅಂತ ಕರಿತೀವಿ, ಇದನ್ನ ಟ್ಯಾಂಜೆಂಟ್ ಅಂತ ಕರಿತೀವಿ. ಅದನ್ನ ತಗೊಂಡ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತಗೊಂಡ್ರೆ ಅಲ್ಲಿಂದ ಬರುವಂತಹ ಬುಧ ಹೊರಗೆ ಬರ್ತಾ ಇದ್ದಂಗೆ ಅದನ್ನ ನಾವು ವಕ್ರ ಬುಧ ಅಂತ ಕರಿತೀವಿ. ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಬಂದಾದ್ಮೇಲೆ ಆಮೇಲೆ ಅದು ಮಾಮೂಲಿ ಬುಧ ಆಗತ್ತೆ. ಇದು ವಕ್ರ ಬುಧ. ಈ ವಕ್ರ ಬುಧನ ಶಕ್ತಿ ಅತ್ಯಂತ ಜಾಸ್ತಿ ಇರುತ್ತೆ. ಅದಕ್ಕೆ ಚೇಷ್ಟಾಬಲ ಅಂತ ಕೊಡ್ತೀವಿ, ಎಕ್ಸ್ಟ್ರಾ ಸ್ಟ್ರೆಂತ್. ಯಾಕೆಂದ್ರೆ ಬುಧ ಬಂದು ಈ ಕಡೆ ಬರ್ತಾ ಇದ್ದಂಗೆ ಬುಧ ನಮಗೆ ಹತ್ರ ಆಗ್ತಾನೆ ಹೊರತು ಸೂರ್ಯ ದೂರ ಆಗ್ತಾನೆ. ಬುಧ ನಮಗೆ ಹತ್ರ ಆಗ್ತಾನೆ. ಅಸ್ತನಾದ್ರೂ ಕೂಡ ಒಂದು ಮುಖ ಬುಧನ ಮುಖ, ಮೊದಲ 0 ಡಿಗ್ರಿಲಿ ಅಸ್ತನಾದ್ರೂ ಕೂಡ, ಸೂರ್ಯನ ಮೇಲೆ ಗ್ರಹಣ ಆದ್ರೂ ಕೂಡ ಒಂದು ಮುಖ ಬುಧ ನಮ್ಮನ್ನು ನೋಡ್ತಾ ಇರ್ತಾನೆ. ಸೊ ಹಂಗಾಗಿ ಏನಾಗತ್ತೆ ಅಂತಂದ್ರೆ ಬುಧನ ಶಕ್ತಿ ಇದೆ ಅಂತ. ಎಷ್ಟೋ ಕಡೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಬುಧನಿಗೆ ಶಕ್ತಿ ಕಮ್ಮಿ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಬುಧನ್ನ ಅವರು ಕಡೆಗಾಣಿಸ್ಬಿಟ್ಟು, ಬುಧ ಬೇಡವೇ ಬೇಡ, ನಮ್ಗೆ ಯಾಕೆ ಬೇಕು ಬುಧನ್, ನಾವು ತಗೊಳ್ಳೋದೇ ಬೇಡ ಪರಿಗಣನೆಗೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಆ ತರ ಬಿಡುವಂತಹ ಅವಶ್ಯಕತೆ ಇಲ್ಲ. ಬುಧನ ಕಾರಕತ್ವಗಳಲ್ಲಿ ಬಹಳ ಮುಖ್ಯವಾದಂತಹ ಕಾರಕತ್ವಗಳು ಬುಧನಲ್ಲಿ ಇವೆ. ಬುಧ ಅಂದ್ರೆ ಬುದ್ಧಿ, ಬುಧ ಅಂದ್ರೆ ಯೌವನ, ಬುಧ ಅಂದ್ರೆ ಮಾತುಕತೆ ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು, ಕಮ್ಯುನಿಕೇಶನ್ ಅಂತೀವಿ. ನಾನು ಮಾತಾಡ್ದಂಗೆ ನಿಮ್ಗೆ ಅರ್ಥ ಆಗ್ಬೇಕು, ನೀವು ಮಾತಾಡ್ದಂಗೆ ನನಗೆ ಅರ್ಥ ಆಗ್ಬೇಕು. ಹಂಗಾಗಿ ಬುಧನು ಬುದ್ಧಿ, ತರ್ಕಶಕ್ತಿ, ವಾದ ವಿವಾದಗಳನ್ನ ಮಾಡುವಂತಹ ತರ್ಕಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ, ಅಂದ್ರೆ ಏನಾದ್ರೂ ಒಂದು ಕೊಟ್ರೆ ಅದನ್ನ ಅನಾಲಿಸಿಸ್ ಮಾಡುವಂತಹ ಶಕ್ತಿ ಮತ್ತು ಜ್ಞಾನ ಶಕ್ತಿಯ ಕಾರಕನಾಗಿದ್ದು, ಬುಧನು ಯೌವನ, ಕುತೂಹಲ, ಕಲಿಕೆ ಮತ್ತು ಅನ್ವೇಷಣೆಯನ್ನು ಸೂಚಿಸುತ್ತಾನೆ. ಈಗ ಕುತೂಹಲ, ಕ್ಯೂರಿಯಾಸಿಟಿ ಅಂತೀವಿ. ಅಂದ್ರೆ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಏನಾದ್ರೂ ಇದ್ರೆ ಅದನ್ನ ಎತ್ತು ನೋಡೋದು, ಕೆಳಗಡೆ ಏನಿದೆ ಅಂತ. ಅದು ಸಿಕ್ಕಿದ್ರೆ ಬಾಯಿಗೆ ಹಾಕೊಂಡು ಕಚ್ಚಿ ನೋಡೋದು, ಮುರಿದು ನೋಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ವಯಸ್ಸಾದ ಮೇಲೂ ಇದೇ ತರಹದ ಒಂದು ಕುತೂಹಲ ಕೊಟ್ಟು, ಯೌವನವನ್ನ ಕೊಟ್ಟು, ಆ ಒಂದು ಯೌವನ ಶಕ್ತಿಯನ್ನ ಕೊಟ್ಟು ಇದ್ರೆ ಅದನ್ನ ನಾವು ಪ್ರೌಢಮ್ಯ ಬಂದಾದ ಮೇಲೂ, ಅಂದ್ರೆ ಒಂದು 14-15 ವಯಸ್ಸಲ್ಲಿ ಇರ್ಬೇಕಾದ್ರೂ ಆ ಒಂದು ಕುತೂಹಲ, ಆ ಒಂದು ಚಿಕ್ಕ ಮಕ್ಕಳತನದ ತರ ಒಂದು ಆ ಒಂದು ಚೇಷ್ಟೆ ಮಾಡುವಂತಹ ಬುದ್ಧಿ, ಮಿಸ್ಚಿಫ್ ಅಂತೀವಿ, ಚೇಷ್ಟೆ ಮಾಡುವಂತಹ ಬುದ್ಧಿ ಇದ್ರೆ ಅದು ಬುಧನಿಂದ ಅದು ಅಂದಿರುತ್ತೆ. ಅದು ಅದರ ಕಾರಕತ್ವ. ಬುಧನು ಸಂವಹನ ಮತ್ತು ಬರವಣಿಗೆ ಮತ್ತು ಭಾಷಾ ಕೌಶಲ್ಯಗಳನ್ನು ನಿಯಂತ್ರಿಸುತ್ತದೆ. ಅಂದ್ರೆ ಅರ್ಥ ಏನು, ಕಮ್ಯುನಿಕೇಶನ್ ಸ್ಕಿಲ್ಸ್, ಬರದಾಗ್ಲಿ, ಬರವಣಿಗೆಯಿಂದ ಆಗ್ಲಿ, ಮಾತನಾಡಿಂದ ಆಗ್ಲಿ, ಇಲ್ಲ ಅಂತಂದ್ರೆ ನೀವು ಭಾಷೆಯಿಂದ ಆಗ್ಲಿ. ಭಾಷೆ ಬಂದು ಅವ್ರಿಗೆ
ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಟ್ ಅಂತೀವಿ. ಅಂದ್ರೆ ನಿರರ್ಗಳವಾಗಿ ಸುಲಲಿತವಾಗಿ ತನ್ನ ಕನ್ನಡ ಭಾಷೆಯನ್ನ ಮಾತಾಡೋಕ್ಕೆ ನನಗೆ ಇವಾಗ ಅಷ್ಟು ಸಾಮರ್ಥ್ಯ ಇಲ್ಲದೇ ಇದ್ರೂ ಕೂಡ ನಾನು ಆದಷ್ಟು ನನ್ನ ಒಂದು ಮಾತೃಭಾಷೆಯಲ್ಲಿ, ಇದು ಪಠ್ಯ ಪುಸ್ತಕದ ಭಾಷೆ ಮಾತಾಡೋದು ತುಂಬಾ ಕಷ್ಟ. ಆಡು ಭಾಷೆ ಮಾತಾಡ್ಬೋದು, ಬಸ್ ಹತ್ಬೇಕಾದ್ರೆ ಕಂಡಕ್ಟರ್ ಬನ್ನಿ ಬನ್ನಿ ರೈಟ್ ರೈಟ್ ಅಂತಾರಲ್ಲ, ಅದನ್ನ ಮಾತಾಡೋದು ಅದು ಕನ್ನಡ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು. ಆ ಪಠ್ಯ ಪುಸ್ತಕದ ಕನ್ನಡ ಮಾತಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ನಾನು ಇವಾಗ ಕಲಿಕೆಯಲ್ಲಿ ಇದ್ದೀನಿ. ನಾನು ಆ ಪಠ್ಯ ಪುಸ್ತಕದಲ್ಲಿ ಬೇಕಾಗಿರುವಂತಹ ಶಬ್ದಗಳು, ಅಲ್ಲಿಗೆ ಬೇಕಾಗಿರುವಂತಹ ಅರ್ಥಗರ್ಭಿತವಾಗಿರುವಂತಹ ಶಬ್ದಗಳನ್ನ ನಾನು ಮಾತಾಡ್ತಾ ಇದ್ದೀನಿ. ಎಷ್ಟಾಗತ್ತೆ ಅಷ್ಟು ಅದಕ್ಕೆ ಆ ಒಂದು ವಿಚಾರದಲ್ಲಿ ನಾನು ತೊಡಗಿದ್ದೀನಿ. ಹಾಗೂ ಪ್ರಶ್ನೆಗಳನ್ನು ಕೇಳುವುದು, ಜ್ಞಾನವನ್ನು ಪಡೆಯುವುದು. ಹಿ ಈಸ್ ಅ ಕಂಟಿನ್ಯೂಸ್ ಸೀಕರ್. ಅಂದ್ರೆ ಯಾವಾಗ್ಲೂ ಜ್ಞಾನಾಸಕ್ತಿಯಲ್ಲೇ ತೊಡಗಿರುವಂತಹ ಒಂದು ಗ್ರಹ ಬುಧ. ಯಾವುದೇ ಒಂದು ವಿಚಾರವನ್ನ ಹೇಳಿದ ತಕ್ಷಣ ಪಟ್ ಅಂತ ಗ್ರಹಿಸೋದು, ಹೇಳಿದ ತಕ್ಷಣ ಗ್ರಹಿಕೆಯಲ್ಲಿ ಮುಂದಾಗೋದು, ಏನೇ ಹೇಳಿದ್ರು ಅದು ಅರ್ಥ ಮಾಡ್ಕೊಳ್ಳೋದು. ಇದನ್ನು ನಾವು ಏಕಸಂಧಿಗ್ರಾಹಿ ಅಂತೀವಿ. ಏಕಸಂಧಿಗ್ರಾಹಿ ಇರುವಂತವರು ಯಾವುದೇ ಒಂದು ಮಂತ್ರ ಜಪವಾಗಲಿ, ವೇದಾಧ್ಯಯನವಾಗಲಿ, ಯಾವುದೇ ಒಂದು ವಿಚಾರ ಆಗಲಿ, ಸ್ಕೂಲ್ನಲ್ಲಿ ಚೆನ್ನಾಗಿ ಇದೆ ಸ್ಕೂಲ್ ಅಂತ ಬರುತ್ತೆ ನೋಡಿ, ನನಗೆ ಅದಕ್ಕೆ ವಿದ್ಯಾಲಯ ಅಂತ ಬರೋದಿಲ್ಲ. ಸೊ ಹಾಗಾಗಿ ಶಾಲೆಯಲ್ಲಿ ಏನೇ ಹೇಳ್ಕೊಟ್ರು ಅದನ್ನ ಪಟ್ ಅಂತ ಗ್ರಹಿಸೋದು. ಬುಧ ಶಕ್ತಿ ಚೆನ್ನಾಗಿದ್ದರೆ ಮಾತ್ರ ತಮ್ಮ ಜಾತಕಗಳಲ್ಲಿ ಆ ಒಂದು ಗ್ರಹಿಕೆಯ ಒಂದು ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಗ್ರಹಿಕೆ ಶಕ್ತಿ ಚೆನ್ನಾಗಿದ್ರೆ ನೀವು ಮತ್ತೊಮ್ಮೆ ಅದನ್ನ ಓದಬೇಕು, ಇನ್ನೊಮ್ಮೆ ಅದನ್ನ ತಿರುವಾಕ್ಬೇಕು ಅನ್ನೋವಂಥದ್ದು ಒಂದು ಅವಶ್ಯಕತೆನೇ ಇರೋದಿಲ್ಲ. ನಿಮಗೆ ಒಂದ್ಸತಿ ಗ್ರಹಿಸಿ ನಿಮ್ಮ ತಲೆ ಒಳಗಡೆ ಹೋಗಿ ಕೂತ್ಕೊಂಡು ನಿಮ್ಮ ಆವಾಗ ನೀವು ಯಾವಾಗ ನಿಮ್ಮ ಒಂದು ಟೆಸ್ಟ್ ಇಲ್ಲ ಎಕ್ಸಾಮ್ ಆ ಒಂದು ವಿಚಾರಗಳಲ್ಲಿ ಬರುತ್ತೆ ನಿಮಗೆ, ನಿಮ್ಮ ಪರೀಕ್ಷೆಗಳಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಾಗ ನೀವು ಪೆನ್ ಇಟ್ಕೊಂಡು ಅದನ್ನ ಬರಿಬೇಕು ಅಂತ ಅಂದ ತಕ್ಷಣ ನಿಮಗೆ ಪಟ್ ಅಂತ ಅದೊಂಥರ ಡ್ಯಾಮ್ ಓಪನ್ ಆಗಿ ನೀರು ಬಂದಂಗೆ ಬಂದ್ಬಿಡತ್ತೆ ನಿಮ್ಗೆ. ಬುಧ IQ, ಇಂಟೆಲೆಕ್ಚುಯಲ್ ಕೋಶೆಂಟ್, ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಮತ್ತು ಬಹಳ ಪಟಪಟ ಅಂತ ಮಾತಾಡುವಂಥದ್ದು. ಬುಧನ IQ, ಸಾಮಾನ್ಯ ಜ್ಞಾನ, ತ್ವರಿತ ಚಿಂತನೆ. ಅಂದ್ರೆ ಹೇಳಿದ ತಕ್ಷಣ ಪಟ್ ಅಂತ ಉತ್ತರ ಕೊಡುವಂಥದ್ದು. ನನಗೆ ಪಟ್ ಅಂತ ಉತ್ತರ ಕೊಡಿ ಅಂತ ಒಂದು ಟಿವಿನಲ್ಲಿ ನಮ್ಮ ಇವರೊಬ್ರು ಮಾಡೋರು, ಬಹಳ ಚೆನ್ನಾಗಿರೋದು. ತಟ್ಟನೆ ಉತ್ತರ ಹೇಳಬೇಕು, ಪಟ್ಟನೆ ಉತ್ತರ ಹೇಳಬೇಕು. ನಾನು ಬಹಳ ಆ ಒಂದು ಆತರದಿಂದ ಕಾಯ್ತಾ ಇರ್ತಿದ್ದೆ ಆ ಒಂದು ಪ್ರೋಗ್ರಾಮ್ ಬರಲಿ ನಮ್ಮ ಟಿವಿನಲ್ಲಿ, ಅದು ನೋಡೋಣ ಅಂತ. ತಟ್ ಅಂತ ಉತ್ತರ ಹೇಳಿ ಅಂತ ಬಹಳ ಚೆನ್ನಾಗಿ ಮಾಡೋರು ಅವರು. ಸಮಸ್ಯೆ ಪರಿಹಾರ ಮತ್ತು ಸಾಮರ್ಥ್ಯ ಕಾರಕನು. ಅಂದ್ರೆ ಸಮಸ್ಯೆಯ ಪರಿಹಾರ, ಸೊಲ್ಯೂಷನ್ ಹುಡ್ಕೋದು. ಯಾವುದೇ ಒಂದು ಕಷ್ಟ ಇದ್ರು, ಯಾವುದೇ ಒಂದು ಸಮಸ್ಯೆ ಇದ್ರು, ಎಷ್ಟೇ ಅದು ಕ್ಲಿಷ್ಟವಾಗಿದ್ರು ಆ ಕ್ಲಿಷ್ಟ ಸಮಸ್ಯೆಯನ್ನ ಬಿಡಿಸಿ, ಅದನ್ನ ಗಂಟುಗಳನ್ನ ಬಿಡಿಸಿ ಅದನ್ನ ಪಜಲ್ ಸಾಲ್ವಿಂಗ್ ಐಡಿಯಾಲಜಿ ಅಂತೀವಿ. ಆ ತರ ಒಂದು ಸೊಲ್ಯೂಷನ್ ಪ್ರೊವೈಡರ್ ಮಾಡುವಂತ ಕೆಲಸ ಬುಧ ಮಾಡ್ತಾನೆ. ಬುಧ ಬಲಿಷ್ಠವಾಗಿದ್ದಲ್ಲಿ ತೀಕ್ಷ್ಣ ಬುದ್ಧಿ ಮತ್ತು ವೇಗವಾದ ಗ್ರಹಿಕೆಯನ್ನು ನೀಡುತ್ತದೆ. ಇದನ್ನು ನಾನು ಹೇಳಿದ್ದೀನಿ. ಉತ್ತಮವಾಗಿ ಬರಹಗಾರ ಮತ್ತು ಸಂವಹನ ಕಾರಕನಾಗಿರುತ್ತಾನೆ. ಹಾಗೂ ವಿದ್ಯಾಭ್ಯಾಸ, ಭಾಷೆಗಳು, ಗಣಿತ ಮತ್ತು ಸಂಶೋಧನೆಯಲ್ಲಿ ಸಹಾಯ ಮಾಡುತ್ತದೆ. ಇವರು ಬಹಳ ಮುಂದೆ ಇರ್ತಾರೆ. ಅದು ಪ್ರತ್ಯೇಕವಾಗಿ ಗಣಿತ ಶಾಸ್ತ್ರದಲ್ಲಿ ಬಹಳ ಮುಂದೆ ಇರ್ತಾರೆ. ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತೀವಿ, ಈ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಇದಕ್ಕೆಲ್ಲ ಓದಬೇಕು ಅಂದ್ರೆ ಬುಧ ತಮ್ಮ ಜಾತಕಗಳಲ್ಲಿ ನೋಡಿದಾಗ ಅದು ಗಟ್ಟಿಯಾಗಿ ಕೂತಿದೆ, ಶಕ್ತಿಯುತವಾಗಿ ಕೂತಿದೆ ಅಂತಂದ್ರೆ ನಿಮ್ಗಳಿಗೆ ಆ ವಿಚಾರದಲ್ಲಿ ಆಸಕ್ತಿ ಇರುತ್ತೆ. ಒಬ್ಬ ವ್ಯಕ್ತಿಗೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ ನಾವು. ಎಲ್ಲಾ ವಿಚಾರಗಳನ್ನು ಒಂದೇ ಸತಿ ಯೋಚನೆ ಮಾಡಕ್ ಆಗಲ್ಲ. ಎರಡು ವಿಚಾರನೇ ಯೋಚನೆ ಮಾಡಕ್ ನಮಗೆ ಕಷ್ಟ ಆಗತ್ತೆ. ಇವರು ಹಲವಾರು ವಿಚಾರಗಳನ್ನು ಒಂದೇ ಸತಿ ಗ್ರಹಿಸಿ ಒಂದೇ ಸತಿ ಅವೆಲ್ಲದಕ್ಕೂ ಆ ಸಮಸ್ಯೆಗಳ ಪರಿಹಾರವನ್ನ ಸೂಚಿಸೋದಕ್ಕೆ ಏನ್ ಬೇಕೋ ಅದು ಅವ್ರಿಗೆ ಬಹಳ ಚೆನ್ನಾಗಿರುತ್ತೆ. ಆ ಮಾನಸಿಕ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಹಾಗೂ ಇವಾಗ ಬುಧ ಬಂದು ಇನ್ನೂ ಒಂದಿದೆ, ಮಾತುಕತೆ, ಮಾರ್ಕೆಟಿಂಗ್ ಮತ್ತು ವ್ಯವಹಾರ ಕೌಶಲ್ಯಗಳನ್ನು ನೀಡುತ್ತದೆ. ಅಂದ್ರೆ ಬಿಸ್ನೆಸ್ ಪ್ಲಾನೆಟ್ ಇದು ವ್ಯವಹಾರ ಪ್ಲಾನೆಟ್. ಇದು ಕೂತ್ಕೊಂಡು ಆನಂದವಾಗಿ ಕೂತ್ಕೊಂಡು ಬರೀ ನಾವು ಬೋಧನೆ ಮಾಡ್ತೀವಿ ಅನ್ನೋ ಪ್ಲಾನೆಟ್ ಅಲ್ಲ. ಇದು ಆ ಥರ ಗ್ರಹ ಅಲ್ಲ. ಇದು ವ್ಯವಹಾರವನ್ನು ಸೂಚಿಸುವಂತಹ ಗ್ರಹ. ಈ ಗ್ರಹ ಗಟ್ಟಿಯುತವಾಗಿ, ಶಕ್ತಿಯುತವಾಗಿ ಸಪ್ತಮದಲ್ಲೋ ದಶಮದಲ್ಲೋ ಕೂತಿದ್ರೆ ಇವರು ವ್ಯವಹಾರ ಮಾಡುವಂಥದ್ದನ್ನ ಬಹಳ ಚೆನ್ನಾಗಿ ಮಾಡ್ತಾರೆ, ಬಹಳ ಫಾಸ್ಟಾಗಿ ಮಾಡ್ತಾರೆ. ಅದನ್ನ ಫಾಸ್ಟ್ ಅನ್ನೋದಕ್ಕೆ ತ್ವರಿತವಾ ಅಂತ ಕರಿತೀವಿ. ಬುಧನೇ
ಕಷ್ಟದಲ್ಲಿ ಕೂತ್ಕೊಂಡಿದ್ರೆ, ಪಾಪಗ್ರಹದ ಜೊತೆ ಕೂತ್ಕೊಂಡಿದ್ರೆ ಮತ್ತು ಕ್ಷೀಣ ಸ್ಥಾನದಲ್ಲಿ ಕೂತ್ಕೊಂಡಿದ್ರೆ ಏಕಾಗ್ರತೆಯ ಕೊರತೆ ಮತ್ತು ಗೊಂದಲ ಉಂಟು ಮಾಡುತ್ತದೆ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಏಕಾಗ್ರತೆ ಇಲ್ಲದೆ ಇರೋನು ಏನನ್ನೂ ಮಾಡೋಕ್ಕಾಗಲ್ಲ, ಇದು ಇಲ್ಲ ಅದು ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಹೋಗಿ ಸಿಗಾಕೊಳ್ಳುವಂತಹ ಜಾಗ. ಭಯ, ನರ್ವಸ್ನೆಸ್, ದುರ್ಬಲತೆ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನು ಉಂಟು ಮಾಡುತ್ತದೆ. ಅತಿಯಾದ ಚಿಂತನೆ ಮತ್ತು ವರ್ತತಿ ಆಲೋಚನೆಗಳು ಕಾರಣವಾಗಬಹುದು. ಅಂದರೆ ಪುನರಾವರ್ತೆ ಅಂತಂದ್ರೆ OCD, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತೀವಿ. ಅದಕ್ಕೆ ಇರೋ ಗ್ರಹಗಳಲ್ಲಿ ಇದು ಒಂದು ಗ್ರಹ, ಮುಖ್ಯವಾದಂತಹ ಕಾರಣ ಗ್ರಹ. ದುರ್ಬಲ ಬುಧನು ವ್ಯಸನಗಳಿಗೆ ಒಳಗಾಗುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಅಂದರೆ ಡ್ರಗ್ ಅಡಿಕ್ಷನ್ ಆಗುವಂತಹ ಮತ್ತು ಬೇರೆ ಅಡಿಕ್ಷನ್ಸ್, ಇವಾಗ ಗ್ಯಾಡ್ಜೆಟ್, ಮೊಬೈಲು ಹಿಡ್ಕೊಂಡು ಕೂತಿರ್ತಾರೆ ಮಕ್ಕಳು, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆ ತರಹ ಒಂದು ವಿಚಾರಗಳಲ್ಲಿ ತೊಡ್ಕೊಳ್ಳೋದಕ್ಕೆ ಬುಧನೇ ಕಾರಕನಾಗಿರ್ತಾನೆ. ಮೋಸ, ಕುತಂತ್ರ ಮತ್ತು ಅಪ್ರಾಮಾಣಿಕತೆ ಕಾರಣವಾಗಬಹುದು. ಬುಧನ ಒಂದು ಶಕ್ತಿ ಏನಂತಂದ್ರೆ, ಅದು ಯಾವಾಗ ನಿಶಕ್ತಿ ಆಗತ್ತೆ, ಬುಧನಿಗೆ ಶಕ್ತಿ ಕಮ್ಮಿ ಆದಾಗ, ಪಾಪಗ್ರಹ ಜೊತೆ ಸೇರ್ಕೊಂಡಾಗ ಸುಳ್ಳನ್ನ ಬಂದು ಬಹಳ ಸುಲಭವಾಗಿ ಈ ಕಡೆಯಿಂದ ಆ ಕಡೆಗೆ ಬಿಸಾಕ್ತಾರೆ. ಸುಳ್ಳು ಅನ್ನೋದು ಅವ್ರಿಗೆ ಒಂಥರ ಸುಲಭವಾಗಿ ಸಿಕ್ದಂಗೆ, ಅದೊಂಥರ ಒಂದು ವೆಪನ್ ತರ ಉಪಯೋಗಿಸ್ತಾನೆ ಇರ್ತಾರೆ. ಹಂಗಾಗಿ ಮೋಸ ಮಾಡೋದು, ಕುತಂತ್ರ ಮಾಡೋದೆಲ್ಲ ಇವರ ಹುಟ್ಟಿನಲ್ಲೇ ಇರುತ್ತೆ. ಯಾವಾಗ ಬುಧ ಬಂದು ಪಾಪಗ್ರಹ ಜೊತೆ ಸೇರ್ಕೊಂಡಿರ್ಬೇಕು, ಕ್ಷೀಣವಾಗಿ ಕೂತಿರ್ಬೇಕು ಮತ್ತು ನಿಷ್ಪ್ರಯೋಜಕ ಸ್ಥಿತಿಯಲ್ಲಿ ಕೂತ್ಕೊಂಡಿರ್ಬೇಕು. ಈ ಆರೋಗ್ಯ ಕಾರಕತ್ವಗಳನ್ನು ನೋಡ್ತು ಅಂದ್ರೆ, ಬುಧ ನರಮಂಡಲಗಳನ್ನ ಅದನ್ನ ಸೂಚಿಸ್ತಾನೆ, ನರಗಳನ್ನ ಸೂಚಿಸ್ತಾನೆ. ಬುಧ ಚರ್ಮ ಮತ್ತು ಚರ್ಮದ ಆರೋಗ್ಯವನ್ನು ಸೂಚಿಸ್ತಾನೆ. ದುರ್ಬಲ ಬುಧನು ಎಕ್ಸೇಮಾ, ಸೋರಿಯಾಸಿಸ್, ಅಲರ್ಜಿಗಳು ಮತ್ತು ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅದರ ಜೊತೆಗೆ ನಾನು ಮೇಲೆ ಹೇಳಿರೋ ಹಂಗೆ ಅತಿಯಾದ ಚಿಂತನೆಯನ್ನ ಮಾಡಿ ಓವರ್ ಥಿಂಕಿಂಗ್ ಮಾಡಿಬಿಟ್ಟು ಹೈಪರ್ ಆಕ್ಟಿವ್ ಸಿಂಡ್ರೋಮ್ ಅಂತೀವಿ ನಾವು. ಆ ಒಂದು ಹೈಪರ್ ಆಕ್ಷನ್ಗೆ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಬೇಡವಾದ ಗಲಾಟೆಗಳನ್ನು ಮಾಡ್ಕೊಳ್ಳುವಂತಹ ನೆಗೆಟಿವ್ ಪಾಯಿಂಟ್ ಬಂದು ಬುಧನಿಗೆ ಬರುವಂತೆ. ಪೀಡಿತ ಬುಧನು ನಿದ್ರಾಹೀನತೆಯನ್ನು ಉಂಟು ಮಾಡಬಹುದು. ಇದರಿಂದ ಬಹಳ ತೊಂದರೆ ಆಗಿದೆ ಜನಗಳಿಗೆ. 12ನೇ ಮನೆಯಲ್ಲಿ ಪೀಡಿತ ಬುಧ ಅಂದ್ರೆ ಆ ಬುಧನಿಗೆ ನಿಶಕ್ತಿಯಾಗಿ ಅವನ ಜೊತೆಗೆ ಬಂದು ಒಂದು ವಕ್ರ ಶನಿಯೋ, ಇಲ್ಲ ಅಂದ್ರೆ ಒಂದು ರಾಹುವೋ, ಇಲ್ಲ ಒಂದು ಕೇತುವೋ, ಇಲ್ಲ ಒಂದು ಕ್ಷೀಣ ಚಂದ್ರನೋ ಕೂತ್ಕೊಂಡಿದ್ರೆ ಅವರಿಗೆ ನಿದ್ರಾಹೀನತೆ ಆಗತ್ತೆ. 12ನೇ ಮನೆ ಆಗ್ಲಿ, 12ನೇ ಮನೆ ಅಧಿಪತಿಯ ಜೊತೆಗಾಗ್ಲಿ, ಇಲ್ಲ ಲಗ್ನದಲ್ಲೇ ಆಗ್ಲಿ ಕೂತ್ಕೊಂಡಿದ್ರೆ ಬಹಳ ಚಿಂತನೆ. ರಾತ್ರಿ 9 ಗಂಟೆ ಆದ್ಮೇಲೆ ಬೇಡವಾದ ಶಕ್ತಿ ಅವ್ರಿಗೆ. ಆವಾಗ್ಲೇ ಅವ್ರಿಗೆ ಏನು ಅಂತಂದ್ರೆ ಬೆಳಗಿನ ಜಾವ ಆದಾಗ ಸುಪ್ರಭಾತ ಆದಂಗೆ ಆಗಿರುತ್ತೆ. ರಾತ್ರಿ 9 ಗಂಟೆಗೆ, 9 ಗಂಟೆಯಿಂದ 1 ಗಂಟೆವರೆಗೂ ಬೇಡವಾದ ಶಕ್ತಿ. ಆ ಅತೀ ಶಕ್ತಿಯಿಂದ ಏನ್ ಮಾಡ್ತಾರೆ, ರಾತ್ರಿ ನಿದ್ದೆ ಮಾಡಲ್ಲ. ಆ ನಿದ್ದೆ ಮಾಡದಾದಾಗ ಏನಾಗತ್ತೆ ಅಂತಂದ್ರೆ, ಮೆದುಳಿಗೂ ನಮ್ಮ ಯಕೃತ್ಗೂ ಅಂದ್ರೆ ಲಿವರ್ಗೂ ಮಧ್ಯದಲ್ಲಿರುವಂತಹ ಒಂದು ಲಿಂಕ್ ಏನಿದೆ ಅದು ಹಾಳಾಗೋಗುತ್ತೆ. ಅದೇನ್ ಮಾಡತ್ತೆ, ಪಿತ್ತವನ್ನ ಕೊಡ್ತಾನೆ ಇರುತ್ತೆ. ಅದಕ್ಕೇನು ಅರ್ಥ, ನೀವು ಎದ್ದು ಕೂತಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಹೊಟ್ಟೆ ಹಸಿಬೇಕು, ಊಟ ಮಾಡಬೇಕು. 4 ಗಂಟೆ ಕಾಲ ಎದ್ದು ಕೂತಿರ್ತಿರಲ್ಲ 9 ಗಂಟೆಯಿಂದ 1 ಗಂಟೆವರೆಗೂ, ಆವಾಗ ಏನಾಗತ್ತೆ ಅಂದ್ರೆ ಊಟ ಮಾಡ್ತಾ ಇರ್ಬೇಕು. ಆ ಕೆಟ್ಟ ಸಮಯಗಳಲ್ಲಿ ಊಟ ಮಾಡೋದು, ಸಮಯದಲ್ಲಿ ಅಂದ್ರೆ ಸಮಯಕ್ಕೆ ಅನುಗುಣವಾಗಿ ನಾವು ನಿದ್ದೆ ಮಾಡ್ದೇನೆ 2 ಗಂಟೆಗೆ ಮಲಗಿ 10 ಗಂಟೆ ಬೆಳಗ್ಗೆ ಎದ್ದೇಳೋದು, ಸೂರ್ಯೋದಯವನ್ನ ನೋಡದೇ ಇರೋದು, ಇವೆಲ್ಲ ಬಂದು ಬುಧ ಕ್ಷೀಣವಾಗಿ ಕೂತಿದ್ರೆ ಮಾತ್ರ ಆಗುವಂಥದ್ದು. ಹಾಗೂ ಬುಧನ ವಿಚಾರದಲ್ಲಿ ವೃತ್ತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಶಿಕ್ಷಕ, ಶಿಕ್ಷಕಿ, ಮಾರ್ಕೆಟಿಂಗ್ ತಜ್ಞ, ಲೆಕ್ಕಾಧಿಕಾರಿ, ಚಾರ್ಟರ್ಡ್ ಅಕೌಂಟೆಂಟ್, ವಕೀಲ, ವಾಸ್ತುಶಿಲ್ಪಿ, ಪೈಲಟ್ ಮತ್ತು ನರಶಸ್ತ್ರಜ್ಞ ಅಂದ್ರೆ ನ್ಯೂರಾಲಜಿಸ್ಟ್ ಆರ್ ನ್ಯೂರೋಸರ್ಜನ್, ಸಲಹೆಗಾರರು, ಪಾಠ ಮಾಡುವಂತಹ ಮಾಮೂಲಿ ಶಿಕ್ಷಕರಿಗೆ ಬುಧ ಬಂದು ಬಹಳ ಸ್ಫೂರ್ತಿಯನ್ನು ಕೊಡುತ್ತೆ. ಅವ್ರಿಗೆ ಮಕ್ಕಳ ಜೊತೆ ಬೆರೆಯೋದು ತುಂಬಾ ಇಷ್ಟ ಇರುತ್ತೆ. ಯಾಕಂದ್ರೆ ಬುಧ ಅಂತಂದ್ರೆ ಯೂತ್, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿರುವಂಥವ್ರು. ಆ ವಯಸ್ಸು, ಆ ಒಂದು ಯೌವನ, ಆ ಯೌವನದಲ್ಲಿರುವಂಥವ್ರ ಜೊತೆನೆ ಬೆರಿಬೇಕು ಅನ್ನೋ ಆಸೆ ಇದ್ದವ್ರಿಗೆ ಕಾಲೇಜಿಗೆ ಪ್ರೊಫೆಸರ್ ಆಗುವಂತಹ ಒಂದು ಆಸೆ ಬರುತ್ತೆ. ಹಂಗಾಗಿ ಒಟ್ಟಿನಲ್ಲಿ ಬುಧನ ಒಂದು ಸಾರಾಂಶ ಹೇಳಬೇಕು ಅಂತಂದ್ರೆ, ಬುಧನು ಬುದ್ಧಿ, ಸಂವಹನ ಶಕ್ತಿ, ಶಿಕ್ಷಣ, ವ್ಯವಹಾರ, ವ್ಯಾಪಾರ, ಯೌವನದ ಗ್ರಹ. ಬಲವಾದ ಬುಧನು ಜ್ಞಾನ, ಚತುರತೆ, ಚುರುಕುತನ ಮತ್ತು ಯಶಸ್ಸನ್ನು ನೀಡ್ತಾನೆ.
ಈ ಬುಧನ ವಿಚಾರ ನಾವು ತಿಳ್ಕೊಂಡಿದೀವಿ ಇವತ್ತು. ಬುಧನ ವಿಚಾರದಲ್ಲಿ ಇನ್ನೂ ಹಲವಾರು ವಿಚಾರಗಳಿವೆ. ಅಂದರೂ ಕೂಡ ಇಷ್ಟು ನಾವು ಬುಧನ ವಿಚಾರವನ್ನ ತಿಳ್ಕೊಂಡ್ರೆ ಎಷ್ಟೋ ವಾಸಿ. ಬುಧ ಬಂದು ಹಸಿರು ವರ್ಣವನ್ನ ಸೂಚಿಸುತ್ತದೆ ಹಾಗೂ ತ್ರಿಕೋಣಾಕಾರ ಮಂಡಲವನ್ನ ಸೂಚಿಸುತ್ತದೆ ಬುಧ. ಇಲ್ಲ, ತ್ರಿಕೋಣಾಕಾರ ಅಲ್ಲ, ಬಾಣಾಕಾರ ಮಂಡಲವನ್ನ ಸೂಚಿಸುತ್ತದೆ. ಹಂಗಾಗಿ ಅದಕ್ಕೆ ಧಾನ್ಯವಾಗಿ ನಾವು ಕೊಡೋದಂದ್ರೆ ಹೆಸರು ಕಾಳು. ಹೆಸರು ಕಾಳು ಬೆಳಗಿನ ಜಾವ ಬುಧನಿಗೆ ಶಕ್ತಿಯನ್ನು ಕೊಡಬೇಕು ಅಂತಂದ್ರೆ ಏನು ಮಾಡಬೇಕು? ಈ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಚೆನ್ನಾಗಿ ಮಲಗಲೇಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಸೂರ್ಯೋದಯಕ್ಕಿಂತ 1 ಗಂಟೆ ಮೊದಲು ಹಿಂದಿನ ರಾತ್ರಿ ನೆನೆಸಿರುವಂತಹ ಒಂದೇ ಒಂದು ಚಮಚ ಹೆಸರು ಕಾಳು, 1 ಚಮಚ, ಜಾಸ್ತಿ ಅಲ್ಲ, 1 ಚಮಚ ಹೆಸರು ಕಾಳನ್ನ ನೆನೆಸಿದ್ರೆ ಅದು ನೆಂದು ಆವಾಗಲೇ ರೆಡಿ ಇರುತ್ತೆ, ಬಾಯಿಗೆ ಹಾಕೊಂಡ್ಬಿಟ್ಟು ತಿನ್ಬೋದು. ಅದನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು, ಇಲ್ಲ ಕುಡಿಯೋ ನೀರಲ್ಲಿ ನೆನೆಸಿದ್ರೆ ನಮಗೇನು ತೊಳೆಯೋದೇನು ಬೇಕಾಗಿಲ್ಲ, ತೊಳೆದ್ಬಿಟ್ಟು ನೆನೆಸ್ಬಿಟ್ರೆ ಆಯ್ತು. ಆ ನೀರಿನ ಜೊತೆಗೆ ಸ್ವಲ್ಪ ನೀರು ಕುಡಿತಾ ಆ ಒಂದು ಲೋಟದಲ್ಲಿ ನೀರಿಟ್ಕೊಂಡು ಆ ಹೆಸರು ಕಾಳನ್ನ ಬಾಯಿಗೆ ಹಾಕೊಂಡು ಚೆನ್ನಾಗಿ ಜಿಗಿದು ತಿನ್ಬೇಕು. ಅಂದ್ರೆ ಜಿಗಿಬೇಕು ಅಂತಂದ್ರೆ ಯಾವ ತರ? 25ರಿಂದ 40 ಸರಿ ಬಾಯಲ್ಲಿ ಚೆನ್ನಾಗಿ ಜಿಗಿದು ಅದನ್ನ ತಿನ್ಬೇಕು. ಒಂದೇ ಒಂದು ಸ್ಪೂನ್ ಹಾಕಿರೋದ್ರಿಂದ ನಿಮ್ಗೇನು ಅಷ್ಟೊತ್ತು ಟೈಮ್ ಹಿಡಿಯಲ್ಲ, ಅಷ್ಟೊಂದು ಸಮಯ ಹಿಡಿಯಲ್ಲ. ಅದು ಜಿಗಿದು ತಿಂತಾ ಇದ್ರೆ ಮೈಯಲ್ಲಿ ನರಗಳ ದೌರ್ಬಲ್ಯ ಕಮ್ಮಿಯಾಗಿ ಕೂದಲು ಉದುರುವುದು. ಕೂದಲಿಗೂ ಇವನೇ ಕಾರಣ, ಚರ್ಮಕ್ಕೆ ಕಾರಣ, ಕೂದಲಿಗೆ ಕಾರಣ, ಚರ್ಮದ ಮೇಲಿರುವಂತಹ ತ್ವಚೆಯ ಒಂದು ಎಣ್ಣೆಯ ಒಂದು ಪ್ರಮಾಣ. ಅದಕ್ಕೆ ಆಯಿಲಿ ಸ್ಕಿನ್, ನಾನ್ ಆಯಿಲಿ ಸ್ಕಿನ್ ಮತ್ತು ನಾರ್ಮಲ್ ಸ್ಕಿನ್ ಅಂತೀವಿ. ಅದಕ್ಕೂ ಕಾರಕನಾಗಿರುವಂತ ನಾವು ಬುಧನೇ ಆಗಿರೋದ್ರಿಂದ ಈ ತರ ಒಂದು ಚಿಕ್ಕ ಪರಿಹಾರಗಳನ್ನ ಮಾಡಿಕೊಂಡ್ರೆ ಉತ್ತಮ. ಜೊತೆಗೆ ಮೇಧಾಶಕ್ತಿಯನ್ನ ನಾವು ಸರಿಪಡಿಸ್ಕೋಬೇಕು ಅಂತಂದ್ರೆ ಧ್ಯಾನ ಮತ್ತು ಧ್ಯಾನದಲ್ಲಿ ಕೂತ್ಕೋಬೇಕು ಅಂತಂದ್ರೆ ನಾವು ಮೆಡಿಟೇಷನ್ ಮಾಡಬೇಕು. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಸೊ ಹಿಂಗೆ ಹೇಳಿ ನಾನು ಬುಧನ ವಿಚಾರಗಳನ್ನ ಇವತ್ತು ನಾನು ಮುಗಿಸ್ತೀನಿ. ನಮಸ್ಕಾರ.